கண்மணி அன்போடு காதலன் நான் எழுதும் கடிதமே பொன்மணி உன் வீட்டில் சௌக்கியமா நான் இங்கு சௌக்கியமே. ಹಾಯ್ ಎವ್ರಿವನ್, ನಾನು ನಿಮ್ಮ ಭೂಮಿಕಾ ಶೆಟ್ಟಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೈಸೂರಿಂದ ನಾನು ಹೊರಟಿದ್ದು ತಮಿಳ್ನಾಡಲ್ಲಿರೋ ಕೊಡೈಕೆನಲ್ಗೆ. ಅದನ್ನು ಪ್ರಿನ್ಸಸ್ ಆಫ್ ಹಿಲ್ ಸ್ಟೇಷನ್ ಅಂತಲೂ ಹೇಳ್ತಾರೆ. ಹಂಗಂದರೆ ಗಿರಿಧಾಮಗಳ ರಾಜಕುಮಾರರು ಅಂತ. ಏನಕ್ಕಂದರೆ ಅಲ್ಲಿ ಹಿಲ್ ಸ್ಟೇಷನ್ಸ್ ಅಷ್ಟು ಚೆನ್ನಾಗಿದೆ. ಜೊತೆಗೆ ಅಲ್ಲಿನ ವೆದರ್ ಯಾವಾಗಲೂ ತಂಪಾಗಿ ಮತ್ತು ಮಂಜಿನಿಂದ ಕೂಡಿರುತ್ತೆ. ಸೊ ವರ್ಷದ ಯಾವ ತಿಂಗಳು ನೀವು ಹೋದ್ರೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಾನು ಟ್ರಿಪ್ ಆರ್ಗನೈಸರ್ಸ್ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಸೊ ಅವ್ರದ್ದು ಪಿಕಪ್ ಪಾಯಿಂಟ್ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ. ಸೊ ನಾನು ಮೈಸೂರು ಟು ಬ್ಯಾಂಗ್ಳೂರು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಒಳ್ಳೆ ಮಳೆ ಬರ್ತಾ ಇತ್ತು. ಜೊತೆಗೆ ಮದ್ದೂರಲ್ಲಿ ಒಂದು ಮದ್ದೂರೊಡೆ ತಿಂದ್ಕೊಂಡು ಬ್ಯೂಟಿಫುಲ್ ಸನ್ಸೆಟ್ ನೋಡಿಕೊಂಡು ನಾನು ಬ್ಯಾಂಗ್ಳೂರು ರೀಚ್ ಆದೆ. ನಾವೆಲ್ಲ ಊಟ ಮಾಡಿಕೊಂಡು ಹೊರಟ್ವಿ ನೈಟ್. ನಾವು ಕೊಡೈಕೆನಲ್ ರೀಚ್ ಆಗೋದ್ರೊಳಗಡೆ ಮಾರ್ನಿಂಗ್ ಆಗಿತ್ತು. ನಾವು 9:30 ಅನ್ನಂಗೆ ಹೊರಟ್ವಿ ಬ್ಯಾಂಗ್ಳೂರಿಂದ. ಕೊಡೈಕೆನಲ್ ರೀಚ್ ಆಗೋಳಗೆ ಮಾರ್ನಿಂಗ್ ಆಗಿತ್ತು. ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ನಾವು ಹೊರಟಿದ್ದು ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಅಪ್ಪರ್ ಲೇಕ್ ವ್ಯೂ ಅಂತ. ಇದು ಕೊಡೈಕೆನಲ್ದು ಲೇಕ್. ಇದು ಆರ್ಟಿಫಿಷಿಯಲ್ ಲೇಕ್, ಮ್ಯಾನ್ ಮೇಡ್ ಲೇಕ್. ಇದು ಇದ್ರ ಆಳ ಬಂದುಬಿಟ್ಟು ಜಸ್ಟ್ 3 ಮೀಟರ್ಸ್ ಇದೆ ಅಷ್ಟೇ. ಈ ಲೇಕ್ ಬಂದು ಸ್ಟಾರ್ ಶೇಪಲ್ಲಿದೆ. ಆ್ಯಂಡ್ ಈ ಲೇಕ್ ಒಂಥರ ಸೆಂಟರ್ ಆಫ್ ದ ಸಿಟಿ ಇದ್ದಂಗೆ. ವ್ಯೂ ಪಾಯಿಂಟ್ ಎದುರುಗಡೆ ಶಾಪಿಂಗ್ ಮಾಡೋದಕ್ಕೆ ಅಂಗಡಿಗಳಿತ್ತು. ಅದಾದಮೇಲೆ ನಾವು ಹೊರಟಿದ್ದು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ಗೆ. ಆ ವ್ಯೂ ಪಾಯಿಂಟ್ಗೆ ನಾವು ಆ್ಯಕ್ಚುಲಿ ಟ್ರಕ್ ಮಾಡ್ಕೊಂಡು ಹೋಗಬೇಕು. ಆದರೆ ಟಿ ಮಿನಿ ಬಸ್ಗಳನ್ನೆಲ್ಲ ಹತ್ತತ್ರ 2 ಕಿಲೋಮೀಟ್ರ್ ಹಿಂದೆನೇ ಸ್ಟಾಪ್ ಮಾಡಿಸ್ಬಿಡ್ತಾರೆ. ಅಲ್ಲೇ ಇರೋದು ಅದ್ರ ಪಾರ್ಕಿಂಗ್. ಸೊ ನಾವು ಅಲ್ಲಿಂದ ಆ್ಯಕ್ಚುಲ್ ವ್ಯೂ ಪಾಯಿಂಟ್ಗೆ ನೆಟ್ಕೊಂಡು ಹೋಗಬೇಕು. ಅದಕ್ಕೂ ಮುಂಚೆ ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇತ್ತು. ಅದು ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿಗೆ ಹೋದ್ವಿ ಫಸ್ಟ್. ತುಂಬಾ ಬ್ಯೂಟಿಫುಲ್ ಆಗಿತ್ತು ಈ ವ್ಯೂ ಪಾಯಿಂಟ್ ಕೂಡ. ನೀವು ನೋಡ್ಬೋದು ಹಿಲ್ ಸ್ಟೇಷನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಫಾಗ್ ಇತ್ತು, ಬಟ್ ಸ್ಟಿಲ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತು. ಓಕೆ, ಆ್ಯಕ್ಚುಲ್ ಟ್ರಕ್ಕಿಂಗ್ ನಾವು ಸ್ಟಾರ್ಟ್ ಮಾಡಿದ್ವಿ. 3 ಕಿಲೋಮೀಟರ್ಸ್ ಹತ್ತತ್ರ ಇತ್ತು. 3 ಕಿಲೋಮೀಟರ್ಸ್ ಇತ್ತು ಟ್ರಕ್ಕಿಂಗ್. ಟೈಮ್ ಆಗ್ತಾ ಅಂದರೆ ಅರೌಂಡ್ 11-12 ನನಗೆ ಆಗ್ತಾ ಸಿಕ್ಕಾಪಟ್ಟೆ ಫಾಗ್ ಫಾರ್ಮ್ ಆಯಿತು. ತುಂಬ ಚೆನ್ನಾಗಿತ್ತು ಫಾಗ್ ಮಧ್ಯ ಟ್ರೀಸ್ನ ನೋಡೋದಕ್ಕೆ. ಅದ್ರ ಮಧ್ಯನೇ ನಾವು ನಡ್ಕೊಂಡು ಹೋದ್ವಿ. ಇಲ್ಲಿ ಆ್ಯಕ್ಚುಲಿ ಟ್ರಕ್ ಬಂದು ಹತ್ಕೊಂಡು ಹೋಗೋದಿರಲಿಲ್ಲ. ಕೆಳಗಡೆ ನೆಡ್ಕೊಂಡು ಹೋಗಿ ವ್ಯೂ ನೋಡಿಕೊಂಡು ವಾಪಸ್ ಬರೋವಾಗ ಹತ್ಕೊಂಡು ಬರೋದಿದ್ದಿದ್ದು. ನೀವು ನೋಡ್ಬೋದು, ನಾವೆಲ್ಲ ಕೆಳಗಡೆ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಡಾಲ್ಫಿನ್ ನೋಸ್ ಅಂದರೆ ಈ ಥರ ಇರುತ್ತೆ. ಅದ್ರ ತುದಿನಲ್ಲಿ ನಾವು ಕೂತ್ಕೊಂಡು ಆ್ಯಕ್ಚುಲ್ ವ್ಯೂನ ನೋಡಬೇಕು. ನಮಗೆ ಆ್ಯಕ್ಚುಲ್ ಡಾಲ್ಫಿನ್ ನೋಸ್ ಕಾಣಿಸಲ್ಲ ಅಲ್ಲಿ. ಇದು ನೋಡ್ಬೋದು, ಆ ತುದಿನಲ್ಲಿ ನಾನು ಕೂತಿದ್ದೀನಿ. ಅಲ್ಲಿಂದ ಆ ವ್ಯೂನ ನೋಡ್ತಾ ಇರೋದು. 6600 ಅಡಿ ಡೀಪ್ ಇದೆ ಈ ಜಾಗ. ಆ್ಯಂಡ್ ಅದ್ಭುತವಾದ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಅಲ್ಲಿ ವ್ಯೂ. ಫಾಗೆಲ್ಲ ಅಷ್ಟೊಂದೇನು ಇರಲಿಲ್ಲ. ಸೊ ಚೆನ್ನಾಗಿ ಅನಿಸ್ತು ವ್ಯೂ. ನಾವು ಹೀಗೆ ಟ್ರಕ್ಕಿಂಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಕೆಳಗಡೆ ನಮಗೆ ವೆಲ್ಲಗಾವಿ ಅಂತ ಒಂದು ಊರು ಸಿಗುತ್ತೆ. ಫಾಗ್ ಇರೋದ್ರಿಂದ ಕಾಣಿಸ್ತಿಲ್ಲ ಅಷ್ಟೊಂದು ಕ್ಲಿಯರಾಗಿ. ಆ ಊರಲ್ಲಿ ಬರೀ 150 ಜನ ಇದ್ದಾರೆ. ಆ್ಯಂಡ್ ಆ ಊರಲ್ಲಿ ಹತ್ತತ್ರ 25 ದೇವಸ್ಥಾನಗಳಿದೆ. ಆ್ಯಂಡ್ ಆ ಊರಲ್ಲಿ ಯಾರೂ ಸ್ಲಿಪ್ಪರ್ಸ್ ಹಾಕಲ್ಲ. ಏನಕ್ಕಂದರೆ ಅವರು ಆ ಇಡೀ ಊರನ್ನ ಒಂದು ಹೋಲಿ ಪ್ಲೇಸ್ ಥರ ಟ್ರೀಟ್ ಮಾಡ್ತಾರೆ. ಸೊ ಅಲ್ಲಿ ಯಾರೇ ಹೋಗೋರು ಕೂಡ ಸ್ಲಿಪ್ಪರ್ಸ್ ಹಾಕೋಂಗಿಲ್ಲ. ಆ ಊರಿನ ಜನನೂ ಅಲ್ಲಿ ಸ್ಲಿಪ್ಪರ್ಸ್ ಹಾಕೋದಿಲ್ಲ. ಸೊ ಈ ವ್ಯೂ ಪಾಯಿಂಟ್ನ ನೋಡಿಕೊಂಡು ನಾವು ವಾಪಸ್ ಹೊರಟ್ವಿ ಮೇಲ್ಗಡೆ ಪಾರ್ಕಿಂಗ್ ಹತ್ರ. ಈಗ ನಾವು ಹತ್ಕೊಂಡು ಹೋಗಬೇಕು. ನಾವು ಹತ್ತಿ ಮೇಲ್ಗಡೆ ರೀಚ್ ಆಗೋದ್ರೊಳಗಡೆ ಮಳೆ ಸ್ಟಾರ್ಟ್ ಆಯಿತು. ಮಳೆನಲ್ಲಿ ನೆಂತ್ಕೊಂಡು ಹೋದ್ವಿ ಒಂದು ಸ್ವಲ್ಪ ದೂರ ತನಕ. ಅದಾದಮೇಲೆ ಬಿಸಿ ಮ್ಯಾಗಿ ತಿಂದ್ವಿ. ತುಂಬ ಚೆನ್ನಾಗಿತ್ತು ಚೀಸ್ ಮ್ಯಾಗಿ. ಆ್ಯಂಡ್ ಇದಂತೂ ಮಸ್ಟ್ ಟ್ರೈ, ಹಾಟ್ ಚಾಕ್ಲೇಟ್ ತುಂಬ ಟೇಸ್ಟಿಯಾಗಿ ಮಾಡಿದರು. ತಿನ್ನೋದೆಲ್ಲ ಏನು ಸಿಗುತ್ತೆ ಅದ್ರ ಕೆಳಗಡೆನೇ ಒಂದು ವಾಟರ್ಫಾಲ್ ಇತ್ತು. ಈ ವಾಟರ್ಫಾಲ್ ಹೆಸರು ಬಂದುಬಿಟ್ಟು ವಟ್ಟಕನಲ್ ವಾಟರ್ಫಾಲ್ಸ್ ಅಂತ. ನೀವು ಸ್ವಲ್ಪ ಕಮ್ಮಿ ಇತ್ತು, ಬಟ್ ಸ್ಟಿಲ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ ಕೋಕರ್ಸ್ ವಾಕಿಗೆ. ಇದನ್ನ ಲೆಫ್ಟಿನೆಂಟ್ ಕೋಕರ್ ಅವರು 1872ರಲ್ಲಿ ಕಟ್ಟಿರೋದು. ಎಡ್ಜ್ ಆಫ್ ದ ಕ್ಲಿಫಲ್ಲಿ ಇದನ್ನು ಕಟ್ಟಿದ್ದಾರೆ. ಆ್ಯಂಡ್ ರೈಟ್ ಸೈಡ್ಗೆ ನೀವು ನೋಡ್ಬೋದು, ಅಮೇಝಿಂಗ್ ವ್ಯೂ ಇತ್ತು ಇಲ್ಲಿಂದ. ಏನಿಲ್ಲ, ಇದು ಜಸ್ಟ್ 1 ಕಿಲೋಮೀಟರ್ ವಾಕ್ ಅಷ್ಟೇ. ನೆಡ್ಕೊಂಡು ಹೋಗಬೇಕು 1 ಕಿಲೋಮೀಟರ್ ತನಕ. ರೈಟ್ ಸೈಡಲ್ಲಿ ನಮಗೆ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಅಲ್ಲಿ ಕೆಳಗಡೆ ಮನೆಗಳೆಲ್ಲ ಇರೋದನ್ನ ನೋಡ್ಬೋದು. ತುಂಬ ಚೆನ್ನಾಗಿತ್ತು ಇದೊಂದು ವಾಕ್ವೇ. 1 ಕಿಲೋಮೀಟರ್ ನಡ್ಕೊಂಡು ಹೋಗೋದು ಗೊತ್ತೇ ಆಗೋದಿಲ್ಲ. ಇಲ್ಲೂ ಶಾಪಿಂಗ್ ಶಾಪ್ಸ್ಗಳಿದೆ, ಜೊತೆಗೆ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ.
ಆರಾಮಾಗಿ ಸ್ನ್ಯಾಕ್ಸ್ ತಿಂತ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದ್ರದ್ದು ಎಕ್ಸಿಟಲ್ಲಿ ನಮಗೆ ಬ್ರೈಂಟ್ ಪಾರ್ಕ್ದು ಎಂಟ್ರಿ ಸಿಗುತ್ತೆ. ಅಲ್ಲೇನಿಲ್ಲ, ಫ್ಲವರ್ಸ್ ಇದೆ, ಬ್ಯೂಟಿಫುಲ್ ಫ್ಲವರ್ಸ್ ಇದೆ ಆ್ಯಂಡ್ ದೊಡ್ಡ ಪಾರ್ಕ್ ಇದೆ. ಮಕ್ಳು ಯಾರಾದರೂ ಇದ್ರು ಅಂದರೆ ಚೆನ್ನಾಗಿ ಅನ್ಸುತ್ತೆ ಮಕ್ಕಳಿಗೆ ಅಲ್ಲಿ ಆಟ ಆಡೋದಕ್ಕೆ. ನಾವೇನು ಜಾಸ್ತಿ ಹೊತ್ತು ಇರಲಿಲ್ಲ ಅಲ್ಲಿ. ರೋಡ್ ಸೈಡಲ್ಲಿ ಈ ಥರ ಹಣ್ಣುಗಳನ್ನ ಇಟ್ಕೊಂಡು ಮಾರ್ತಾಯಿದ್ರು, ಎಲ್ಲ ಅಲ್ಲೇ ಬೆಳೆದಿರೋ ಹಣ್ಣುಗಳು. ಚೆನ್ನಾಗಿತ್ತು, ಟ್ರೈ ಮಾಡಿ ಏನಾದರೂ ನಿಮಗೆ ಫ್ರೂಟ್ಸ್ ಇಷ್ಟ ಆಗುತ್ತೆ ಅಂದರೆ. ನೆಕ್ಸ್ಟ್ ಈ ಪಾರ್ಕ್ದು ಎಕ್ಸಿಟಲ್ಲಿ ನಮಗೆ ಕೊಡೈಕೆನಾಲ್ ಲೇಕ್ದು ಎಂಟ್ರಿ ಸಿಗುತ್ತೆ ಬೋಟಿಂಗಿಗೆ. ನೀವು ನೋಡ್ಬೋದು ಇಲ್ಲಿ. ಅದ್ರ ಕಾಸ್ಟ್ ಹೆಂಗೆ ಅಂದರೆ 2 ಸೀಟರ್ಗೆ 200 ರೂಪೀಸ್, 4 ಸೀಟರ್ಗೆ 300 ರೂಪೀಸ್, 6ಗಾದರೆ 450 ಹಾಗೆ ಕಾಸ್ಟ್ ಇದೆ ಇಲ್ಲಿ. ನಾವು 4 ಸೀಟರ್ದು ತೊಗೊಂಡಿದ್ವಿ ಆ್ಯಂಡ್ ನಾವೇ ಪೆಡಲ್ ಮಾಡ್ಕೊಂಡು ಹೋಗಬೇಕು. ಹಿಂಗೆ 30 ಮಿನಿಟ್ಸ್ ಕೊಡ್ತಾರೆ. ಅಲ್ಲೊಂದು ಫೌಂಟೇನ್ ಇತ್ತು, ಆ ಫೌಂಟೇನ್ ರೌಂಡ್ ಹಾಕ್ಕೊಂಡು ಬಂದ್ವಿ ನಾವು. ಇಷ್ಟೆಲ್ಲ ಪ್ಲೇಸಸ್ ನೋಡಿಬಿಟ್ಟು ನಾವು ಫಸ್ಟ್ ಡೇನ ಮುಗಿಸಿದ್ವಿ. ನೈಟ್ ಊಟ ಮಾಡಿಬಿಟ್ಟು ಎಲ್ಲರೂ ಆಡ್ಬಿಟ್ಟು ಮಲ್ಕೊಂಡ್ವಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ನೀವು ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ. 8 ಗಂಟೆ 9 ಗಂಟೆಲಿ ಈ ಥರ ಬಿಸಿಲಿರುತ್ತೆ. ಅದೇ 11 ಗಂಟೆ 12 ಗಂಟೆ ಆದರೆ ಫಾಗು, ಮಳೆ ಎಲ್ಲ ಶುರುವಾಗುತ್ತೆ. ನಮ್ಮದು ಫಸ್ಟ್ ಪ್ಲೇಸ್ ಆಫ್ ದ ಡೇ ಬಂದುಬಿಟ್ಟು ಮೋಯರ್ ಪಾಯಿಂಟ್. ಥಾಮಸ್ ಮೋಯರ್ ಅವರು ಗಸ್ಟಿನ್ ರೋಡ್ನ ಕಟ್ಟೋದಕ್ಕೆ ಅಂತ ಫಸ್ಟ್ ಟೈಮ್ ಹುಲ್ಲನ್ನ ಕಟ್ ಮಾಡ್ತಾರೆ. ಆ ಜಾಗನ ಮೋಯರ್ ಪಾಯಿಂಟ್ ಅಂತ ಹೇಳ್ತಾರೆ. 1929ರವರೆಗೆ ಮೋಯರ್ ಪಾಯಿಂಟ್ನ 4 ಮೈಲ್ ರೋಡ್ ಅಂತ ಹೇಳ್ತಾ ಇದ್ರು. ಆ್ಯಂಡ್ ವಾರ್ ಎಲ್ಲ ಆಗೋ ಟೈಮಲ್ಲಿ ಇದೊಂಥರ ಸೇಫ್ ಪಾಯಿಂಟ್ ಥರ ಇತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ ಪೈನ್ ಫಾರೆಸ್ಟಿಗೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಪೈನ್ ಮರಗಳಿದೆ ಅಂತ. ಇಷ್ಟೊಂದು ಮರಗಳನ್ನ ನೆಟ್ಟಿದ್ದಾರೆ ಆ್ಯಂಡ್ ಇಷ್ಟೊಂದು ಮರಗಳಿರೋದ್ರಿಂದ ಇದನ್ನು ಪೈನ್ ಫಾರೆಸ್ಟ್ ಅಂತ ಹೇಳ್ತಾರೆ. ಥರ ತುಂಬ ಚೆನ್ನಾಗಿತ್ತು, ಫೋಟೋಜೆನಿಕ್ ಆಗಿತ್ತು ಪ್ಲೇಸ್. ಆ್ಯಂಡ್ ಇಲ್ಲೇನಾದ್ರು ಫಾಗ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಿತ್ತು. ಬಟ್ ಇಟ್ ವಾಸ್ ಎ ಬ್ಯೂಟಿಫುಲ್ ಪ್ಲೇಸ್. ನಮ್ಮದು ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಮೋಸ್ಟ್ ಫೇಮಸ್ ಪ್ಲೇಸ್ ಇನ್ ಕೊಡೈಕೆನಾಲ್ ರೈಟ್ ನಾವು. ಯಾವುದು ಅಂತ ಹೇಳಿದ್ರೆ ಗುಣಾ ಕೇವ್ಸ್. ಎಸ್, ನಾವು ಬಂದ್ವಿ ಗುಣಾ ಕೇವ್ಸ್ಗೆ. ಮುಂಚೆ ಈ ಜಾಗನ ಡೆವಿಲ್ಸ್ ಕಿಚನ್ ಅಂತ ಹೇಳ್ತಾ ಇದ್ರು. ಕಮಲ್ ಹಾಸನ್ ಅವ್ರದ್ದು ಒಂದು ಮೂವಿ ರಿಲೀಸ್ ಆದಮೇಲೆ ಈ ಪ್ಲೇಸ್ ಗುಣಾ ಕೇವ್ಸ್ ಆಯಿತು. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನಾವು ಏನಿದ್ದೀವಿ ಈ ಜಾಗ, ಇದು ಆ್ಯಕ್ಚುಲ್ ಗುಣಾ ಕೇವ್ಸ್ ಅಲ್ಲ. ಗುಣಾ ಕೇವ್ಸ್ ಇರೋದೇ ಬೇರೆ ಕಡೆ, ಇದ್ರ ಕೆಳಗಡೆ ಇದೆ ಗುಣಾ ಕೇವ್ಸ್. ಬಟ್ ಅಲ್ಲಿ ಯಾರಿಗೂ ಅಲೋ ಇಲ್ಲ. ಏನಕ್ಕಂದರೆ ಆಲ್ರೆಡಿ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿ 16 ಜನ ಸತ್ತೋಗಿದ್ದಾರೆ. ಅಲ್ಲಿ ತುಂಬಾ ಆಳ ಇರೋವಂಥ ಗುಹೆಗಳಿದೆ. ಇಲ್ಲಿ ನೋಡ್ಬೋದು ನೀವು, ಇದ್ರ ಕೆಳಗಡೆ ಆ್ಯಕ್ಚುಲ್ ಗುಣಾ ಕೇವ್ಸ್ ಇದೆ. ಅಲ್ಲಿ ಕೆಳಗಡೆ ಇರೋ ಪಿಟ್ಗಳದ್ದು ಆಳ ಬಂದುಬಿಟ್ಟು ಹತ್ತತ್ರ 900 ಫೀಟ್ ಇದೆ ಅಂತ ಹೇಳ್ತಾರೆ. ಬಟ್ ಆ ಥರ ಒಂದು ಪಿಟ್ಟಲ್ಲಿ ಬಿದ್ದು ಒಂದು ಹುಡುಗ ಬರ್ತಾನೆ ವಾಪಸ್. ಅದೇ ಮಂಜುಮಲ್ ಬಾಯ್ಸ್. ಯಾರಾದರೂ ಈ ಮೂವಿನ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ಹೆಂಗೆ ಅವ್ನಲ್ಲಿ ಬಿದ್ದೋಗ್ತಾನೆ, ವಾಪಸ್ ಹೆಂಗೆ ಬರ್ತಾನೆ ಅವನು ಮೇಲ್ಗಡೆ ಅಂತ. ಆ ಮೂವಿನಲ್ಲಿ ಅವರು ಆ್ಯಕ್ಚುಲಿ ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗ್ತಾರೆ ಗುಣಾ ಕೇವ್ಸ್ನ ನೋಡೋದಕ್ಕೆ. மனிதர் உணர்ந்து கொள்ள இது மனித காதல் அல்ல. அதையும் தாண்டி புனிதமான ಈ ಜಾಗ ಇವಾಗ ಫುಲ್ ಸೆಕ್ಯೂರ್ ಆಗಿದೆ. ಅಲ್ಲಿ ಇಬ್ಬರು ಗಾರ್ಡ್ಸ್ ಇರ್ತಾರೆ, ಯಾರು ಎಲ್ಲಂದ್ರೆ ಅಲ್ಲಿ ಹೋಗೋದಕ್ಕಾಗೋದಿಲ್ಲ. ಆ್ಯಂಡ್ ಎಲ್ಲೆಲ್ಲ ಈ ಥರ ಪಿಟ್ಸ್ಗಳು ಕಾಣಿಸುತ್ತೋ ಅಲ್ಲೆಲ್ಲ ಅವ್ರು ಇದನ್ನು ಈ ಥರ ಕ್ಲೋಸ್ ಮಾಡಿದ್ದಾರೆ. ಇದಾದ್ಮೇಲಿಂದ ನಾವೊಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಮತ್ತು ಒಂದು ರಿಂಗ್ ಅದನ್ನೆಲ್ಲ ಶಾಪ್ ಮಾಡಿದ್ವಿ. ಚೆನ್ನಾಗಿತ್ತು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಲ್ಲ. ಗುಣಾ ಕೇವ್ಸ್ ಆದಮೇಲೆ ನೆಕ್ಸ್ಟ್ ನಾವು ಹೊರಟಿದ್ದು ಪಿಲ್ಲರ್ ರಾಕ್ ನೋಡೋದಕ್ಕೆ. ಆಲ್ರೆಡಿ ಫಾಗ್ ತುಂಬ ಕವರ್ ಆಗಿಬಿಟ್ಟಿತ್ತು ಪ್ಲೇಸಲ್ಲಿ. ಇಲ್ಲಿ ನೋಡ್ಬೋದು, ಏನೋ ಫಾಗ್ ಒಂದು ಸ್ವಲ್ಪ ದಯೆ ತೋರಿಸಿದ್ದಕ್ಕೆ ನಮಗೆ ವ್ಯೂ ಸಿಕ್ತು. ಇಲ್ಲಾಂದರೆ ನಮಗೆ ಪಿಲ್ಲರ್ ರಾಕ್ ನೋಡೋಕ್ಕಾಗ್ತಾನೆ ಇರಲಿಲ್ಲ. ಆ್ಯಂಡ್ ಈ 2 ಪಿಲ್ಲರ್ ರಾಕ್ ಕೆಳಗಡೆ ಇರೋ ಚೇಂಬರ್ನ ಡೆವಿಲ್ಸ್ ಕಿಚನ್ ಅಂತ ಹೇಳೋದು. ದಟ್ ಈಸ್ ಗುಣಾ ಕೇವ್ ಅಂತ ಹೇಳ್ತಾರೆ. ನಾನಿಲ್ಲಿ ಫ್ಲವರ್ ಸೀಡ್ಸ್ ತೊಗೊಂಡೆ, 2 ಥರದ ಫ್ಲವರ್ದು. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ನಾವು ಹೊರಟಿದ್ದು ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟ್ ನೋಡೋದಕ್ಕೆ. ಈ ಕೆಫೆನಲ್ಲಿ ಆ ಬಾಯ್ಸ್ ಬಂದು ಫೋಟೋ ತೆಗೆಸ್ಕೊಂಡು ಹೋಗಿರ್ತಾರೆ. ಸೊ ಆ ಕೆಫೆ ಅವರು ಮೂವಿದು ಪೋಸ್ಟರ್ ಹಾಕ್ಕೊಂಡಿದ್ದಾರೆ. ಈ ಗ್ರೀನ್ ವ್ಯಾಲಿ ಒಳಗಡೆ ನಾವು ಎಂಟ್ರಿ ಕೊಡ್ಸಿದಂಗೆ ಅಲ್ಲಿ ಫುಲ್ ಶಾಪ್ಸ್ ಇರುತ್ತೆ. ರೈಟ್ ಸೈಡ್ ಲೆಫ್ಟ್ ಸೈಡ್ ಎಲ್ಲ ಫುಲ್ ಶಾಪ್ಸ್ ಇರುತ್ತೆ. ಶಾಪ್ಸ್ ಎಲ್ಲ ಮುಗಿಸ್ಕೊಂಡು ಎಂಡ್ ತನಕ ಹೋದ್ಮೇಲೆ ಅಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಬಟ್ ಆಲ್ರೆಡಿ ಮಳೆ ಮತ್ತು ಫಾಗ್ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದ್ದರಿಂದ ನಮಗೇನು ವ್ಯೂ ಪಾಯಿಂಟ್ ಸಿಕ್ಕಲಿಲ್ಲ.
ಇಲ್ಲಿ ನೀವು ನೋಡ್ಬೋದು ಆ್ಯನಿಮೆ ಕ್ಯಾರೆಕ್ಟರ್ಸು ಮಿನಿಯೇಚರ್ಸ್ ಎಲ್ಲ ಕೂಡ ಇತ್ತು ಇಲ್ಲಿ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಒಂದು 3 ಪ್ಲೇಸಸ್ ಇದೆ, ನಾನು ಅದನ್ನು ಮುಂದಿನ ವೀಡಿಯೋನಲ್ಲಿ ಹಾಕ್ತೀನಿ. ಏನಕ್ಕಂದರೆ ಅದನ್ನು ಈ ವಿಡಿಯೋನಲ್ಲಿ ಹಾಕ್ಬಿಟ್ರೆ ತುಂಬ ದೊಡ್ಡದಾಗ್ಬಿಡುತ್ತೆ ವಿಡಿಯೋ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಮುಂದಿನ ವೀಡಿಯೋನಲ್ಲಿ ಸಿಗೋಣ.